ಪ್ರತಿಯೊಂದು ಕೂಡ ರುದ್ರಾಕ್ಷಿಗಳನ್ನು ಜೋಡಿಸಿ ಪೋಣಿಸಿ ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಕಂಬಗಳು ಆಯಿತು, ಪ್ರತಿಯೊಂದು ಆಯಿತು, ರುದ್ರಾಕ್ಷಿಗಳನ್ನೇ ಜೋಡಿಸಿದ್ದಾರೆ. ನೋಡಿ, ಸತ್ಯಂ ಶಿವಂ ಸುಂದರಂ ಅಂತೇಳಿ ಎಲ್ಲ ಕಡೆ ಬರೆದಿದ್ದಾರೆ. ಕೆಲವರು ಭಕ್ತಿ ಪ್ರಧಾನ ಅನ್ನೋದಕ್ಕಿಂತ ಫೋಟೋ ಶೂಟ್ಗಳು ಸ್ಪಾಟ್ ಆಗಿದೆ. ರುದ್ರಾಕ್ಷಿಗಳು ನೋಡ್ರಿ, ಈಗೆಲ್ಲ ಫೋಟೋ ಶೂಟ್ ಸ್ಪಾಟ್ ಆಗಿದೆ. ಯಜ್ಞಕುಂಡಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ದ್ವಾದಶಿ ಜ್ಯೋತಿರ್ಲಿಂಗಗಳ ಬಗ್ಗೆ ನಮ್ಮ ಚೇತನ್ ಕುಮಾರ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ, ಕೇಳೋಣಂತೆ. 12 ಜ್ಯೋತಿರ್ಲಿಂಗಗಳ ಒಂದು ಪ್ರತಿಮೆ ಇಲ್ಲಿ. 12 ಜ್ಯೋತಿರ್ಲಿಂಗಗಳನ್ನ ಪೂರ್ತಿಯಾಗಿ ರುದ್ರಾಕ್ಷಿಯಿಂದ ಮಾಡಿದ್ದಾರೆ. ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ರುದ್ರಾಕ್ಷಿಯಿಂದ ಮಾಡಲಿಕ್ಕೆ ಸುಮಾರು 7 ಕೋಟಿಗೂ ಹೆಚ್ಚು ರುದ್ರಾಕ್ಷಿಗಳನ್ನು ಬಳಕೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದರೆ 1118 ತ್ರಿಶೂಲಗಳನ್ನು ಸಹ ಇಟ್ಟು ಜನಗಳಲ್ಲಿ ಹಿಂದೂಗಳಲ್ಲಿ ಒಂದು ಟೈಮ್ ಬಂದಾಗ ಶಾಸ್ತ್ರ ಮಾತ್ರ ಅಷ್ಟೇ ಅಲ್ಲ, ಶಸ್ತ್ರಗಳು ಸಹ ಯೂಸ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು 1118 ತ್ರಿಶೂಲಗಳನ್ನು ಸಹ ಇಟ್ಟಿದ್ದಾರೆ ಇಲ್ಲಿ. ಅವುಗಳನ್ನು ಕೋಟೆ ಥರ ಕಟ್ಟಿದ್ದಾರೆ. ಅಂದರೆ ಏನು 12 ಜ್ಯೋತಿರ್ಲಿಂಗಗಳಿದೆ, ಅವಕ್ಕೆ ಕೋಟೆಯಾಗಿ ತ್ರಿಶೂಲಗಳು ಕಾವಲು ಕಾಯ್ತಿದೆ ಅನ್ನೋ ಒಂದು ದೃಷ್ಟಿಯನ್ನು ಜನಗಳಲ್ಲಿ ಬಿಂಬಿಸ್ಲಿಕ್ಕೆ ತ್ರಿಶೂಲಗಳು ಇವನ್ನೆಲ್ಲ ರಕ್ಷಣೆ ಮಾಡ್ತಾ ಇದೆ. ಶಾಸ್ತ್ರದ ಜೊತೆಗೆ ಶಸ್ತ್ರಗಳು ಸಹ ನಮ್ಮ ಹಿಂದೂ ಧರ್ಮಕ್ಕೆ ಅವಶ್ಯಕತೆ ಅನ್ನೋದನ್ನ ತಿಳಿಸೋದನ್ನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಧರ್ಮ ರಕ್ಷಣೆಗಾಗಿ ಮತ್ತು ಸೈನಿಕರ ಉಳಿವಿಗಾಗಿ, ಸೈನಿಕರ ಒಳಿತಿಗಾಗಿ, ಜೊತೆಗೆ ಗೋಮಾತೆಯ ರಕ್ಷಣೆಗಾಗಿ ಎಲ್ಲದಕ್ಕೋಸ್ಕರ ಇಲ್ಲಿ ಡೈಲಿ ಹೋಮ ಹವನಗಳು ನಡೀತಾ ಇದೆ. ದಯವಿಟ್ಟು ಕುಂಭಮೇಳಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಎಲ್ಲ ಹಿಂದೂ ಬಾಂಧವರು ಮರೆಯದೆ ಈ ಜಾಗಕ್ಕೆ ಬರಬೇಕು. ನಾಗವಾಸುಕಿ ದೇವಸ್ಥಾನದ ಮುಂಭಾಗದಲ್ಲೇ ಇದು ಕಾಣ್ತದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಈ ಒಂದು 12 ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಏಕ ಸ್ಥಳದಲ್ಲಿ ನೋಡುವಂಥ ಅವಕಾಶವನ್ನು ಇಲ್ಲಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿಸುತ್ತೇವೆ. ಈ ಚಾನಲ್ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ